ಈ ಬಾರಿಯ ಮಕರ ಸಂಕ್ರಾಂತಿ ಕೇವಲ ಹಬ್ಬವಷ್ಟೇ ಅಲ್ಲ, ಕರ್ನಾಟಕ ರಾಜಕಾರಣದ ದೊಡ್ಡ ತಿರುವಿನ ಸಾಕ್ಷಿಯಾಗಬಹುದು ಎಂಬ ಚರ್ಚೆ ರಾಜ್ಯದಾದ್ಯಂತ ಜೋರಾಗಿದೆ. ಯಾಕೆಂದ್ರೆ ರಾಜ್ಯದ ಪ್ರಸಿದ್ಧ ಜ್ಯೋತಿಷಿ ಕೋಡಿಶ್ರೀ ಅವರು ತಮ್ಮ ಇತ್ತೀಚಿನ ಭವಿಷ್ಯದಲ್ಲಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಮಕರ ಸಂಕ್ರಾಂತಿಯ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಸಂಭವಿಸಲಿದೆ ಎಂದು ಪ್ರಸಿದ್ಧ ಜ್ಯೋತಿಷಿ ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ. ವಿಶೇಷವೆಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಖಚಿತವಾಗಿ ನಡೆಯಲಿದೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಶಿವನ ಮುಡಿಯ ಮೇಲಿರುವ ಮಲ್ಲಿಗೆ ಹೂವು ಒಮ್ಮೆಯಾದರೂ ಶಿವನ ಪಾದಕ್ಕೆ ಬೀಳಲೇಬೇಕು. ಅದೇ ರೀತಿ ಈಗಿನ ರಾಜಕೀಯ ಗೊಂದಲ, ನಾಯಕತ್ವದ ಗುದ್ದಾಟ ಎಲ್ಲವೂ ಸಂಪೂರ್ಣವಾಗಿ ಬಗೆಹರಿದು ಸುಖಾಂತ್ಯವಾಗಲಿದೆ. ಸಂಕ್ರಾಂತಿಯ ನಂತರ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿಯಾಗಬೇಕು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗಲಿದೆ ಎಂದು ಕೋಡಿಶ್ರೀ ತಮ್ಮ ಭವಿಷ್ಯದಲ್ಲಿ ತಿಳಿಸಿದ್ದಾರೆ. ಕೋಡಿಶ್ರೀ ಅವರ ಹಿಂದಿನ ಹಲವು ರಾಜಕೀಯ ಭವಿಷ್ಯಗಳು ನಿಖರವಾಗಿ ನಡೆಸಾಗಿರುವುದರಿಂದ ಈ ಬಾರಿಯೂ ಅವರ ಮಾತುಗಳು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿವೆ. ಸಂಕ್ರಾಂತಿ ಆಚೆಗೆ ರಾಜ್ಯದ ರಾಜಕೀಯ ಚಿತ್ರಣ ಹೇಗೆ ಬದಲಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಕಾಂಗ್ರೆಸ್ ಒಳಗೆ ನಾಯಕತ್ವ ಬದಲಾವಣೆ ಕುರಿತ ಚರ್ಚೆಗಳು ಜೋರಾಗಿರುವಾಗ ಕೋಡಿಶ್ರೀ ಅವರ ಈ ಭವಿಷ್ಯ ರಾಜಕೀಯ ಗೊಂದಲಕ್ಕೆ ಇನ್ನಷ್ಟು ಉರಿ ತಂದಿದೆ. ಈಗ ಎಲ್ಲರ ಕಣ್ಣು ಮಕರ ಸಂಕ್ರಾಂತಿಯ ಮೇಲಿದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎನ್ನುವ ಬದಲು ಈ ಬಾರಿ ರಾಜಕಾರಣಿಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಸಿಎಂ ಆಯ್ಕೆ ಮಾಡಿ ಎಂದು ಪ್ರಾರ್ಥಿಸುತ್ತಾರೋ ಏನೋ. ನೀವೇನಂತೀರಿ? ಕೋಡಿಶ್ರೀ ಭವಿಷ್ಯ ನಿಜವಾಗುತ್ತದೆಯೇ? ಯಾರು ಮುಂದಿನ ಸಿಎಂ? ಕಮೆಂಟ್ನಲ್ಲಿ ನಿಮ್ಮ ಅಂದಾಜು ಹೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮಾತೆ.